ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ. ಎಲ್ಲರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೆ ಹೆಚ್ಚೆಚ್ಚು ಶೇರ್ ಮಾಡ್ರಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಅಂದಾಗ ನಮಗಿನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲಿಕ್ಕೆ ಅನುಕೂಲ ಆಗ್ತತಿ ಅಂತ ಈ ಮೂಲಕ ಹೇಳ್ತೀನಿ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಅಭಿಮಾನ ಅನ್ನುವಂಥ ವಸ್ತು ಕಾಣ್ಬರ್ತೈತಿ. ಅದು ತಮ್ಮ ಮೇಲೆ ತಮಗಿರ್ತಕ್ಕಂಥ ಸ್ವಾಭಿಮಾನ ಆಗಿರಬಹುದು, ಅಥವಾ ತಾವು ಇಷ್ಟಪಡೋರ ಮೇಲೆ ಆಗಿರ್ತಕ್ಕಂಥ ಗೌರವದ ಅಭಿಮಾನ ಆಗಿರಬಹುದು, ಅಥವಾ ತಾವು ಭಾಳ ಚಂದದೀವಿ ಅನ್ನುವಂತಹ ದೇಹಾಭಿಮಾನ ಆಗಿರ್ಬೋದು. ಈ ರೀತಿಯಾದ ಹಲವಾರು ರೀತಿಯ ಅಭಿಮಾನಗಳನ್ನು ನಾವು ಕಾಣ್ತೀವಿ. ಈ ಎಲ್ಲ ಅಭಿಮಾನಗಳ ಬಗ್ಗೆ, ಈ ಎಲ್ಲ ಅಭಿಮಾನಗಳನ್ನ ಕಡೆ ಗಮನ ವಹಿಸ್ತಾ ನಾವು ಒಂದು ಅಭಿಮಾನವನ್ನು ಎಲ್ಲೋ ಮರೆಯಾಕತ್ತೀವೇನೋ ಅಂತ ಅನಿಸ್ತತಿ. ಅದು ಯಾವ್ದ್ರಿ ಅಂತಂದ್ರೆ ದೇಶಾಭಿಮಾನ ಅಂತ ನಾವು ಹೇಳ್ಬೋದು. ನಾವಿವತ್ತು ಇಷ್ಟು ಚಂದದೀವಿ, ಇಷ್ಟು ಸ್ವತಂತ್ರವಾಗದೀವಿ, ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಯಾವ ಸಮಯದಲ್ಲಿ ಬೇಕಾದ್ರೂ ಓಡಾಡೀವಿ ಅಂತಂದ್ರೆ ಇದು ಹಿಂದೆ ಏನೈತ್ರಿ ಅಂತಂದ್ರೆ ಸಾಕಷ್ಟು ಜನರ ರಕ್ತಪಾತ ಐತಿ, ಸಾಕಷ್ಟು ಜನರ ಬಲಿದಾನ ಐತಿ, ಸಾಕಷ್ಟು ಜನರ ಬದುಕು ಬವಣೆಗಳು ಬರಹಗಳು ಏನದಾವು ಇತಿಹಾಸವಾಗಿ ರೂಪಿಸಿ ನಮ್ಮ ಮುಂದೆ ಅದಾವು. ನಾವೇನ್ ಮಾಡಾಕತ್ತಿಲ್ಲ ಅಂತಂದ್ರೆ ಆ ಇತಿಹಾಸದ ಬಗ್ಗೆ ಗಮನ ಕೊಡಾಕತ್ತಿಲ್ಲ. ನಾವು ದೇಶಾಭಿಮಾನ ತೋರಿಸ್ತೀವಿ. ಯಾವಾಗ ತೋರಿಸ್ತೀವ್ರಿ ಅಂತಂತಂದ್ರೆ ಯಾವಾಗ ಆಗಸ್ಟ್ 15 ಬರ್ತತೋ, ಯಾವಾಗ ಜನವರಿ 26 ಬರ್ತತೋ, ಅಥವಾ ಯಾವಾಗ ಅಕ್ಟೋಬರ್ 2 ಬರ್ತತೋ, ಗಾಂಧಿ ಜಯಂತಿ ಇರ್ಬೋದು, ಅಥವಾ ಇನ್ನು ಕೆಲವು ಸಾಕಷ್ಟು ಜನರ ಒಂದು ಜಯಂತಿಗಳು, ಸಾಕಷ್ಟು ಜನರ ಪುಣ್ಯ ಸ್ಮರಣೆಗಳು ಬಂದಾಗ ಮಾತ್ರ ನಾವೇನ್ ಮಾಡ್ತೀವಿ, ಅವರನ್ನ ನೆನೆಸ್ಕೋತೀವಿ, ಅವ್ರ ಬಗ್ಗೆ ಹಾಡ್ತೀವಿ, ಅವ್ರ ಬಗ್ಗೆ ಮಾತಾಡ್ತೀವಿ, ಅವ್ರ ಬಗ್ಗೆ ಭಾಷಣಗಳನ್ನ ಮಾಡ್ತೀವಿ, ಅವ್ರ ಹೆಸರೊಳಗೆ ಕೆಲವೊಂದು ಚಟುವಟಿಕೆಗಳನ್ನ ಮಾಡ್ತೀವಿ. ಇಷ್ಟಕ್ಕ ನಮ್ಮ ದೇಶಾಭಿಮಾನ ಸೀಮಿತವಾಗಿ ಐತಿ. ಈಗಿನ ಯುವಕರು ಮುಖ್ಯವಾಗಿ ಮಾಡ್ಬೇಕಾಗಿದೆ. ಯಾಕಂತಂದ್ರ ನಮ್ಮ ದೇಶಕ್ಕಾಗಿ ಪ್ರಾಣ ಕೊಟ್ಟವರಲ್ಲಿ ಎಲ್ಲರೂ ವಯಸ್ಸಾದವರೇ ಇಲ್ಲ, ಎಲ್ಲರೂ 60 ನಂತರ ಇದ್ದವರೇ ಇಲ್ಲ. ಬಹಳಷ್ಟು ಜನ ಕಂಪೇರ್ ಮಾಡಿದಾಗ 40 ಒಳಗಿರ್ತಕ್ಕಂಥವ್ರು ಬಹಳ ಜನ ಅದಾರ. ಒಂದೇ ದಿನ 3 ಜನ ಗಲ್ಲಿಗೆ ಇರ್ತಾರ. ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅನ್ನಂತ ಯುವಕರು. ಆಗ ತಾನೇ ಅವ್ರ ಬದುಕಿನ ಬಾಗಿಲು ತೆಗಿಯಾಕತ್ತಿರ್ತತಿ, ಆಗ ತಾನೇ ಅವ್ರ ಜೀವನದ ಚಿಗುರ್ತಾ ಇರ್ತತಿ. ಹಬ್ಬ ಅಂದ್ರೆ 21, 22, 23 ವಯಸ್ಸಿನವ್ರು. 3 ಜನ ಕೂಡ 25 ವಯಸ್ಸಿನ ಒಳಗಿನವರೇ. ಅವ್ರೇನ್ ಮಾಡ್ತಾರಂತಂದ್ರ ನಮ್ಮ ದೇಶಕ್ಕಾಗಿ ತಮ್ಮ ಜೀವನವನ್ನ ತ್ಯಾಗ ಮಾಡ್ತಾರೆ. ಇನ್ನು ಕರ್ನಾಟಕಕ್ಕಂತ ಬಂದಾಗ ಸಂಗೊಳ್ಳಿ ರಾಯಣ್ಣ ಅಂತ ತಗೋತೀವಿ, ನಾವು ಸಿಂಧೂರ್ ಲಕ್ಷ್ಮಣ ಅಂತ ತಗೋತೀವಿ. ಅವರು ಕೂಡ ಯುವಕರೇ. ಅವರೆಲ್ಲ ಹಿಡಿಯಲ್ಪಟ್ಟಿದ್ದು ಹೆಂಗ್ರಿ ಅಂತಂದ್ರೆ ಮೋಸದಿಂದನ. ನಾವಿವಾಗ ಏನ್ ಮಾಡಾಕತ್ತೀವಿ ಅಂತಂದ್ರೆ ಅವರ ಯಾರ ಬದುಕು ಬಲಿದಾನಗಳನ್ನು ನಾವು ಓದಾಕತ್ತಿಲ್ಲ. ನಾವ್ ಏನ್ ಓದಾಕತ್ತೀವಿ, ನಾವು ಯಾವ್ದ್ರ ಕಡೆ ಲಕ್ಷ್ಯ ಕೊಡಾಕತ್ತೀವಿ ಅಂತಂದ್ರೆ ನಾವು ಚೆನ್ನಾಗಿರ್ಬೇಕು, ಜಸ್ಟ್ ಓನ್ಲಿ ಸೆಲ್ಫ್ ರೆಸ್ಪೆಕ್ಟ್ ಅಥವಾ ಸೆಲ್ಫ್ ಕಾನ್ಫಿಡೆನ್ಸ್ ಬಗ್ಗೆ ನಾವು ಮಾತ್ರ ವಿಚಾರ ಮಾಡಾಕತ್ತೀವಿ. ಈ ಸೆಲ್ಫ್ ಕಾನ್ಫಿಡೆನ್ಸು ಓವರ್ ಆಗೋಕ್ಕಿಂತ ಮುಂಚೆ ನಾವು ಯಾವಾಗ್ಲೂ ಕಾನ್ಫಿಡೆನ್ಸ್ ಅನ್ನ ಸ್ಟ್ರಾಂಗ್ ಆಗಿ ಇಟ್ಕೋಬೇಕು ಅಂತಂದ್ರೆ ಈ ರೀತಿಯಾದ ಜನರ ಬದುಕುಗಳನ್ನ ನಾವು ಓದ್ಬೇಕಾಗ್ತದೆ. ಯಾವತ್ತಿಗೂ ಕೂಡ ಬ್ರಿಟಿಷರು ಕೊನೆವರೆಗೂ ಅವ ಸೆರೆ ಹಿಡಿಯುತನೂ ರಾಯಣ್ಣ ಇವನೇ ಅಂತ ಬ್ರಿಟಿಷರಿಗೆ ಆತ ಗೊತ್ತು ಮಾಡಿ ಕೊಟ್ಟಿರ್ಲಿಲ್ಲ ವೀರ. ನಾವು ಅವನ ಕಥೆಗಳನ್ನ ಓದಿವಿ ಸಾಕಷ್ಟು ಸರಿ, ಅವನ ಸಿನಿಮಾನು ನೋಡಿವಿ. ಅಂಥ ವೀರ ಯಾರಿಗೋಸ್ಕರ ಇದನ್ನೆಲ್ಲ ಮಾಡ್ದ? ತನ್ನ ಸಂಸ್ಥಾನವನ್ನ ಉಳಿಸ್ಕೊಳಿಕಂತಂದ್ರೂ ಕೂಡ ಅಲ್ಲಿ ತನ್ನದು ಅಂತ ಏನೂ ಇರಲಿಲ್ಲ. ಅವನಿಗೆ ಸೆಲ್ಫ್ ಅಂತ ಇರಲಿಲ್ಲ. ಅಭಿಮಾನ ಇತ್ತು. ಎದ್ರ ಬಗ್ಗೆ ಅಭಿಮಾನ ಇತ್ತು? ಚೆನ್ನಮ್ಮನ ಬಗ್ಗೆ ಅಭಿಮಾನ ಇತ್ತು, ರಾಣಿಯ ಬಗ್ಗೆ ಅಭಿಮಾನ ಇತ್ತು, ತನ್ನ ಸಾಮ್ರಾಜ್ಯದ ಬಗ್ಗೆ ಅಭಿಮಾನ ಇತ್ತು, ತನ್ನ ಜನರ ಬಗ್ಗೆ ಅಭಿಮಾನ ಇತ್ತು, ತನ್ನ ನೆಲದ ಬಗ್ಗೆ ಅಭಿಮಾನ ಇತ್ತು, ತನ್ನ ಭಾಷೆಯ ಬಗ್ಗೆ ಅಭಿಮಾನ ಇತ್ತೇ ವಿನಃ ನನ್ನ ಬಗ್ಗೆ ಅಭಿಮಾನ, ನಾನ್ ಚಂದಿರ್ಬೇಕು, ನಾ ಮಾತ್ರ ಅವನೊಬ್ಬನೇ ಹೋರಾಡಿದ್ರ ಅವನೊಬ್ಬನೇ ಚಂದ ಇರ್ತಾನ ಅನ್ನುವಂಥ ಥಾಟ್ ಅವನ ತಲೆ ಒಳಗೆ ಬಂದಿರಲಿಲ್ಲ. ಯಾಕಂತಂದ್ರ ಅವನ ದೃಷ್ಟಿಕೋನ, ಅವನು ವಿಚಾರ ಮಾಡುವಂತಹ ವಿಚಾರ ಶಕ್ತಿ ಹೆಂಗಾಗಿತ್ತು ಅಂತಂದ್ರ ವಿಶಾಲವಾಗಿತ್ತು ಅಂತ ನಾವು ಹೇಳಬಹುದು. ಅಂಥವರ ಬಲಿದಾನಗಳಿಂದ ನಮಗ್ ಸಿಕ್ಕೈತಿ ಸ್ವಾತಂತ್ರ್ಯ. ಸತತವಾಗಿ 200 ವರ್ಷಗಳಿಂದ ದಾಳಿಗೊಳಪಟ್ಟಿದ್ದು ನಮ್ಮ ಭಾರತವನ್ನ ನಮ್ಮದೇ ಅಂತ ಹೇಳ್ಕೊಳ್ಲಿಕ್ಕೆ ಅವ್ರು ಏನ್ ಮಾಡ್ಯಾರಿ ಅಂತಂದ್ರ ರಕ್ತ ಚೆಲ್ಲಾರು, ಪ್ರಾಣ ಚೆಲ್ಲಾರು, ಜೀವನ ಚೆಲ್ಲಾರು, ಬದುಕನ್ನ ಚೆಲ್ಲಾರು. ಸೊ ಅವರೆಲ್ಲ ಚೆಲ್ಲಿ ನಮಗೆ ಏನ್ ಮಾಡ್ಕೊಟ್ಟೋಗ್ಯಾರ ಅಂದ್ರೆ ಸ್ವಾತಂತ್ರ್ಯ ಅನ್ನುವಂಥದ್ದು, ನಮ್ಮದು ಅನ್ನುವಂಥ ದೇಶವನ್ನ ನಮಗ ಭಿಕ್ಷೆಯಾಗಿ ಕೊಟ್ಟು ಹೋಗ್ಯಾರ. ಸೊ ನಾವು ಆ ಭಿಕ್ಷೆಯನ್ನು ತಗೊಂಡಿರ್ತಕ್ಕಂಥವ್ರು ಅವರಿಗೆ ಋಣಿಯಾಗಿರ್ಬೇಕಲ್ಲ. ನಾವೇನ್ ಮಾಡಾಕತ್ತೀವಿ? ನಮ್ಮದೇ ಜೀವನ ಆಯ್ತು, ನಮ್ಮದೇ ಸ್ಟೈಲ್ ಆಯ್ತು, ನಮ್ಮದೇ ಲೈಫ್ ಸ್ಟೈಲ್ ಆಯ್ತು, ನಮ್ಮದೇ ಒಂದು ಏಮ್ ಆಯ್ತು, ನಮ್ಮದೇ ಒಂದು ಉದ್ದೇಶ ಆಯ್ತು. ಯಾವ ಒಂದು ಮಕ್ಕಳಲ್ಲಿ ನಾವು ಇವತ್ತು ದೇಶಾಭಿಮಾನವನ್ನ ತುಂಬಾಕತ್ತಿಲ್ಲ. ಯಾವ ಒಂದು ಮಕ್ಕಳಲ್ಲಿ ಕೂಡ ದೇಶಕ್ಕಾಗಿ ಏನೇ ನಡೆದೈತಿ ಅನ್ನುವಂಥದ್ದನ್ನ ನಾವು ತುಂಬಾಕತ್ತಿಲ್ಲ. ಇತಿಹಾಸವನ್ನ ತುಂಬಾಕತ್ತಿಲ್ಲ. ಯಾಕಂತಂದ್ರ ಹೆಂಗಾಗ್ತತಿ ಅಂತಂದ್ರೆ ಇತಿಹಾಸವನ್ನ ತಿಳಿದೇ ಇರವ ಇತಿಹಾಸವನ್ನ ಸೃಷ್ಟಿಸಲಾರ ಅನ್ನುವಂಥ ಒಂದು ಮಾತನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ತಾರೆ. ಇತಿಹಾಸವನ್ನ ಓದ್ಬೇಕು. ಯಾವ ಉದ್ದೇಶಕ್ಕಾಗಿ ಓದ್ಬೇಕು? ಬರೀ ಎಕ್ಸಾಮ್ ಪರ್ಪಸ್ ಓದ್ಬೇಕಾ? ಬರೀ ಕಾಂಪಿಟೇಟಿವ್ಸ್ಗೆ ಹೋಗ್ಬೇಕಾ? ನಮ್ಗೊಂದು ಜಾಬ್ ಸಿಗ್ಬೇಕು ಅಂತ ಓದ್ಬೇಕಾ? ನಮ್ ಜನರಲ್ ನಾಲೆಜ್ ವಾಸ್ಟ್ ಆಗ್ಬೇಕು ಅಂತ ಓದ್ಬೇಕಾ? ಇವೆಲ್ಲ ಕನ್ಸಿಡರ್ ಮಾಡ್ಕೊಂಡು ನಾವು ಓದಿದೀವಿ ಅಂತಂದ್ರೆ ನಮಗೆ ಎಲ್ಲಿ ಮಟ್ಟ ಇತಿಹಾಸ ನೆನಪಿರ್ತೈತಿ ಅಂತಂದ್ರೆ ನಾವು ನೌಕರಿ ತಗೊಳ್ಳೋತನ ಇತಿಹಾಸ ನೆನಪಿರ್ತೈತಿ, ನಾವು ಪೋಸ್ಟಿಂಗ್ ಆಗೋತನ ಇತಿಹಾಸ ನೆನಪಿರ್ತೈತಿ. ಆಫ್ಟರ್ ದ್ಯಾಟ್ ನಾವು
ಮರ್ತು ಬಿಡ್ತೀವಿ ಆಬ್ವಿಯಸ್ಲಿ. ಯಾಕಂತಂದ್ರ ಒಂದು ನಿಯಮಿತ ಉದ್ದೇಶಕ್ಕಾಗಿ ನಾವು ಯಾವ್ದಾದ್ರು ಒಂದು ಕೆಲಸವನ್ನ ಮಾಡ್ತೀವಿ ಅಂತಂದಾಗ ಆ ಕೆಲಸ ಈಡೇರಿದ ಮೇಲೆ ಏನಾಗ್ಬಿಡ್ತದ್ರಿ ಅಂತಂದ್ರ ಅದು ಮರ್ದು ಹೋಗುದು ಸಹಜ ಐತಿ. ಅದು ಮನುಷ್ಯನ ಸಹಜ ಗುಣ. ನಾವ್ ಯಾರ್ದೋ ಬೇರೆದವ್ರದ್ದು ಯಾರ್ದೋ ಮೇಲೆ ಬ್ಲೇಮ್ ಮಾಡಕತ್ತಿಲ್ಲ. ಆದ್ರ ನಾವು ಕೊನೆವರೆಗೂ ಇತಿಹಾಸವನ್ನ ನೆನ್ಪಿಟ್ಕೋಬೇಕು. ಅದನ್ನ ನಮ್ಮ ಮಕ್ಕಳಿಗೆ ಹೇಳ್ಬೇಕು, ನಮ್ಮ ಮೊಮ್ಮಕ್ಕಳಿಗೆ ಹೇಳ್ಬೇಕು, ನಮ್ಮ ಸುತ್ತಮುತ್ತಲ ಇರ್ತಕ್ಕಂಥ ನೆರೆ ಹೊರೆ ಇರ್ತಕ್ಕಂಥ ಮಕ್ಕಳಿಗೆಲ್ಲ ಅದ್ರ ಬಗ್ಗೆ ನಾವು ತಿಳುವಳಿಕೆ ಕೊಡಬೇಕು ಅಂತಂದ್ರ ನಾವೇನ್ ಮಾಡ್ಬೇಕಾಗ್ತದ್ರಿ, ಇತಿಹಾಸವನ್ನ ಮನಸಾರೆ ಓದ್ಬೇಕು. ಇತಿಹಾಸವನ್ನ ನಮ್ಮ ಮನೆ ಹಿರಿಯರ ಗತೆ ಓದ್ಬೇಕು. ಇತಿಹಾಸವನ್ನ ಅದೇನೋ ನಮಗೋಸ್ಕರ ಅವ್ರು ವರದಾನವಾಗಿ ಕೊಟ್ಟು ಹೋಗಿದಾರಲ್ಲ ಅದಕ್ಕೋಸ್ಕರ ನಾವು ಇತಿಹಾಸವನ್ನ ಓದಿದಾಗ ದೇಹಾಭಿಮಾನ, ಆತ್ಮಾಭಿಮಾನ, ಗೌರವ, ಇನ್ನೊಬ್ಬರ ಮೇಲೆ ಯಾವ್ದೋ ಮೇಲೆ ತೋರಿಸ್ತಕ್ಕಂಥ ಅಭಿಮಾನ, ಈ ಎಲ್ಲ ಅಂಧಾಭಿಮಾನಗಳು ಸೈಡಿಗೆ ಹೋಗಿ ಎಲ್ಲೋ ಒಂದ್ ಕಡೆ ದೇಶಾಭಿಮಾನ ಬೆಳಿತತಿ ಅಂತ ನಮಗ ಅನಿಸ್ತತಿ. ದೇಶಾಭಿಮಾನವನ್ನ ಯಾಕೆ ಬೆಳೆಸ್ಕೋಬೇಕ್ರಿ? ಅರೆ ಬೆಳೆಸ್ಕೊಳ್ಳೇಬೇಕು. ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದಾಗ ನಮ್ಮ ದೇಶ ಎಲ್ಲಾ ರಂಗದಲ್ಲೂ ಹೆಚ್ಚೈತಿ, ಎಲ್ಲಾ ರಂಗದಲ್ಲೂ ಒಂದು ಹೆಜ್ಜೆ ಮುಂದೈತಿ. ಆದ್ರೆ ನಾವು ಪರ್ಸನಲ್ ಆಗಿ ವ್ಯಕ್ತಿಗತವಾಗಿ ನಾವು ತಗೊಂಡಾಗ ಏನಾಗ್ತದ್ರಿ ಅಂತಂದ್ರೆ ನಾವೆಲ್ಲೋ ಒಂದ್ ಕಡೆ ನಮ್ಮ ದೇಶದ ಅಭಿಮಾನ ಬಗ್ಗೆ ನಾವೇನ್ ಮಾಡಾಕತ್ತೀವಿ, ಕಡಿಮೆ ರಿಗ್ರೆಟ್ ಅನ್ನ ತೋರ್ಸಾಕತ್ತೀವಿ. ನಾವು ಜಸ್ಟ್ ಹೆಂಗ್ ಹೊಂಟಿವಿ ಅಂದ್ರೆ ನಮ್ಮ ಜಾತಿಯಿಂದ ಹೊಂಟ್ಬಿಟ್ಟಿವಿ. ನಾವು ನಮ್ ಜಾತಿ ನಾಯಕ. ಇವತ್ತು ಯಾರ್ಯಾರು ನಾವು ಜಾತಿ ನಾಯಕರನ್ನಾಗಿ ನಾವು ಕೂರ್ಸಿವಲ್ಲ ಅವ್ರ್ಯಾರು ತಮ್ಮ ಜಾತಿಗೆ ಹೋರಾಡಿದವರಲ್ಲ. ಅವರೆಲ್ಲ ಹೋರಾಡಿದ್ದು ದೇಶಕ್ಕಾಗಿ ಮಾತ್ರ, ಅವರೆಲ್ಲ ಹೋರಾಡಿದ್ದು ಧರ್ಮಕ್ಕಾಗಿ ಮಾತ್ರ, ಅವರೆಲ್ಲರೂ ಹೋರಾಡಿದ್ದು ಒಬ್ಬ ದೇವರನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕಾಗಿ ಮಾತ್ರವೇ ವಿನಃ ನಾವ್ ಹೆಂಗ್ ಒಂದ್ ಜಾತಿಗೆ ಒಬ್ಬ ನಾಯಕನನ್ನ ಮೀಸಲಾಗಿಟ್ಟಿವಲ್ಲ ಆ ಪುಣ್ಯಾತ್ಮರು ಯಾರು ತಮ್ಮ ಜಾತಿಯನ್ನ ತಲೆ ಒಳಗಿಟ್ಕೊಂಡು ಅವ್ರು ಹೋರಾಡ್ಲಿಲ್ಲ. ಅವ್ರು ಯಾವ್ದನ್ನ ಬಿಟ್ರೋ, ಅವ್ರು ಯಾವ್ದನ್ನ ಬ್ಯಾಡ ಅಂತ ಹಿಂಸರಿಸಿದ್ರು, ಅವ್ರು ನಮಗದು ಹಾಗೆ ಬರಂಗಿಲ್ಲ ಅಂತ ಅದರಿಂದ ದೂರ ಹೋದ್ರು, ನಾವೇನ್ ಮಾಡಾಕತ್ತೀವಿ, ಎಳ್ಕೊಂಡ್ ಬಂದವ್ರನ್ನ ಕಟ್ಟಿ ಇಲ್ಲಿ ಹಾಕಾಕತ್ತೀವಿ. ಇದು ಇತ್ತೀಚಿಗಷ್ಟೇ ಜಾಸ್ತಿ ಆಗತ್ತೈತಿ. ಇತ್ತೀಚಿಗೆ ಅಂತಂದ್ರೆ ಬಹಳ ಅಂದ್ರೆ ಒಂದ್ 10-20 ವರ್ಷದಿಂದ ಅಂತ ಅನ್ಕೊಳ್ಳೋಣ. ನಾವು ಸಣ್ಣವರಿದ್ದಾಗೆಲ್ಲ ಈ ಜಾತಿ ನಾಯಕರಂತೆ ಇರ್ಲಿಲ್ಲ. ಯಾಕ? ರಾಜಕೀಯ ನಾಯಕರು ತಮ್ಮ ಲಾಭಾಂಶಕ್ಕಾಗಿ ಏನೋ ಮಾಡ್ತಾರ್ರಿ. ಅವರು ತೆರೆ ಮೇಲ ಲಾಭಾಂಶಕ್ಕಾಗಿ ಮಾಡ್ರೆ ತೆರೆ ಹಿಂದೆ ಅವರೆಲ್ಲ ಚೆನ್ನಾಗೇ ಇರ್ತಾರ. ಆದ್ರೆ ನಾವೇನ್ ಮಾಡಕತ್ತೀವಿ, ಈ ಅಂಧಾಭಿಮಾನದೊಳಗೆ ಹೊಂಟಿವಿ. ನಮ್ಮ ರಾಜಕೀಯ ನಾಯಕರು ಯಾವ ರೀತಿ ಇರ್ತಾರೆ ನಾವು ಹಂಗೆ ಇರ್ಬೇಕು. ಈ ಅಂಧಾಭಿಮಾನದೊಳಗೆ ಏನ್ ಹೊಂಟಿವಲ್ಲ, ನಾವು ಆತ್ಮಾಭಿಮಾನವನ್ನ ಮರ್ತು ಅವ್ರ ಹಿಂದೆ ಹೊಂಟಿವಲ್ಲ, ಅದಕ್ಕೆ ನಾವೇನ್ ಮಾಡಾಕತ್ತೀವಿ, ದೇಶಾಭಿಮಾನವನ್ನ ಕಡಿಮೆ ಮಾಡಾಕತ್ತೀವಿ. ಎಲ್ಲಾ ನಾಯಕರು ಒಂದೇ, ಯಾರು ಕೂಡ ತಮ್ಮ ಒಂದು ಜಾತಿಗೆ ಸೀಮಿತ ಆಗಿಲ್ಲ, ಯಾರು ಕೂಡ ಒಂದು ಸಮುದಾಯಕ್ಕೆ ಸೀಮಿತ ಆಗಿಲ್ಲ. ಎಲ್ಲರೂ ಕೂಡ ವಿಶ್ವಮಾನವರು ಅಂತ ಕರಿಬೋಕೆ ನಾವ. ಯಾಕಂತಂದ್ರ ತಮ್ಮದು ಅನ್ನೋದನ್ನ ಬಿಟ್ಟು ಊಟ, ನಿದ್ದಿ, ನೀರಡಿಕೆ, ತಮ್ಮ ಆರೋಗ್ಯ ಕೆಟ್ಟೈತೋ, ಆರೋಗ್ಯ ಚಲೋ ಐತೋ, ಎಷ್ಟು ಸಾವಿರಾರು ಜನ ಹೆಣ್ಮಕ್ಳು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರೋದು, ಆಕೆ ಏನ್ ಮಾಡ್ತಾಳ ಅಂತಂದ್ರ ತನ್ನ ಮಗುವನ್ನ ಹಸುಗೂಸನ್ನ ಬೆನ್ನಿಗೆ ಕಟ್ಕೊಂಡಾಕಿ ಹೋರಾಟ ಮಾಡ್ತಾಳ ಅಂತಂದ್ರ ಆಕೆಗೆ ತನ್ನದು ಅಂತ ಇರ್ಲಿಲ್ಲ. ಅಲ್ಲಿ ತನ್ನ ಸಾಮ್ರಾಜ್ಯ ಉಳಿಬೇಕು, ತನ್ನ ದೇಶ ಉಳಿಬೇಕು, ತನ್ನ ನೆಲ ಉಳಿಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕಾಗಿ ಆಕೆ ಏನ್ ಮಾಡ್ತಾಳ ಅಂತಂದ್ರ ಹೋರಾಟ ಮಾಡ್ತಾಳ. ಇವತ್ತು ರಾಣಿ ಚೆನ್ನಮ್ಮ ಇರ್ಬೋದು, ಅಭಿಮಾನದಿಂದ ಹೇಳ್ಕೋಬಹುದು ನಾವು ಒನಕೆ ಓಬವ್ವನ ಬಗ್ಗೆ. ಯಾಕಂತಂದ್ರ ಯಾರು ಪಾಳೆಗಾರನ ಹೆಂಡತಿ, ಇದು ಕೋಟೆಯ ಕಾವಲು ಮಾಡೋನ್ ಹೆಂಡತಿ. ಎದಕ್ ಬೇಕಾಗಿತ್ರಿ ಆಕೆಗೆ? ತನ್ನ ಜೀವವನ್ನ ಕೊಟ್ಟು 100 ಜನರು ತಲೆ ಹೊಡೆದು ತನ್ನ ಸಾಮ್ರಾಜ್ಯವನ್ನ, ತನ್ನ ಕೋಟೆಯನ್ನ ಉಳಿಸುವಂತಹ ಅವಶ್ಯಕತೆ ಆಕೆಗೆ ಏನಿತ್ತು? ಏನೂ ಇರ್ಲಿಲ್ಲ. ಆಕೆಗೇನಿತ್ತು? ತನ್ನ ಗಂಡ ಮಾಡೋ ಕರ್ತವ್ಯದ ಬಗ್ಗೆ ನಾನು ನಿಷ್ಠೆಯಿಂದ ಇರ್ಬೇಕು, ನನ್ನ ಕೋಟೆಯನ್ನ ಉಳಿಸ್ಬೇಕು. ಆಕೆ ತನ್ನ ಮನೆಯನ್ನ ಮಾತ್ರ ವಿಚಾರ ಮಾಡಿಲ್ಲ, ನನಗ ಅನ್ನ ನೀಡು ಕೋಟೆಯನ್ನ ಉಳಿಸ್ಬೇಕು, ನನ್ನ ಸಾಮ್ರಾಜ್ಯವನ್ನ ಉಳಿಸ್ಬೇಕು ಅಂತ ಗಂಡು ಗಚ್ಚೆಯನ್ನ ಹಾಕಿ ಆ ತಾಯಿ ಏನ್ ಮಾಡ್ತಾಳ ಅಂತಂದ್ರ ಎಂತ ಗಂಡಸೂರ್ನ ಹೆಂಗ್ ಬರ್ತಾರ, ಎಷ್ಟು ಜನ ಬರ್ತಾರ, ಆಕೆನ ಎಳದ್ ನಾವ್ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಮಾತ್ರ ಚಿತ್ರೀಕರಿಸಬಹುದು. ಆದ್ರೆ ಆಕಿ ಮಾನಸಿಕವಾಗಿ, ದೈಹಿಕವಾಗಿ ಎಷ್ಟು ಸದೃಢಳಾಗಿದ್ಲು. ಆ ಟೈಮ್ ಒಳಗೆ ಆಕಿ ಮನಸ್ಸೊಳಗೆ ಬಂದಂತ ಕಿಚ್ ಅಂತದನ್ನಂತ ನಾವ್ ಹೆಣ್ಮಕ್ಳು ವಿಚಾರ ಮಾಡ್ಬೇಕು. ಇವತ್ತು ಯಾರೋ ಏನೋ ಅಂತಾರ, ಇವತ್ತು ಯಾರೋ ಏನೋ ಮಾತಾಡ್ತಾರ ಅಂತಂದ್ರೆ ಅದ್ರ ಬಗ್ಗೆ ಮಾತಾಡ್ ಬಿಟ್ಬಿಡು, ನಮಗೆ ಅದಕ್ಕೆ ಬೇಕು ಅನ್ನುವಂತ ಮೆಂಟಾಲಿಟಿಗೆ ನಾವು ಬಂದಾಗ ಇವರೆಲ್ಲ ನಮ್ಮ ತಾಯಂದ್ರು, ಇವರೆಲ್ಲ ನಮ್ಮ ಇತಿಹಾಸದ ವಿಶ್ವ ಮಾತೆಯರು, ಇವ್ರನ್ನ ನಾವೇನ್ ಮಾಡಾಕತ್ತೀವಿ, ಹೆಣ್ಮಕ್ಳಾದಂಥವ್ರು ಮರೆಯಾಕತ್ತೀವಿ. ಇದಕ್ಕೆಲ್ಲ ಮೂಲ ಕಾರಣ ಏನ್ರಿ ಅಂತಂದ್ರೆ ನಮಗ್ ದೇಶದ ಬಗ್ಗೆ ಅಭಿಮಾನ ಇಲ್ಲ. ಅದು ಒಂದೇ ಸಾಕು. ಅಭಿಮಾನ ನೋಡ್ರಿ, ಒಂದ್ ವ್ಯಕ್ತಿ ಬಗ್ಗೆ ಅಭಿಮಾನ ಐತಿ ಅಂದ್ರ ಆ ವ್ಯಕ್ತಿ ಎಷ್ಟು ತಪ್ಪು ಮಾಡಿದ್ರು ಕೂಡ ಅದ ನಮ್ಗೆ ಒಳ್ಳೆಯವನೇ ಅಂತ ಜಸ್ಟ್ ಒಂದ್ ವ್ಯಕ್ತಿ ಬಗ್ಗೆ ನಾವು ಉದಾಹರಣೆ ತಗೊಂಡು. ಆದ್ರ ನಾವು ಯಾವಾಗೋ ಇಡೀ ನಮ್ಮ ದೇಶದ ಬಗ್ಗೆ ಅಭಿಮಾನವನ್ನು ತೋರ್ಸಾಕ್ ಶುರು ಮಾಡ್ತೀವಿ. ಯಾವುದೇ ತಪ್ಪು ಮಾಡಿರ್ತಕ್ಕಂಥ ಇಷ್ಟೆಲ್ಲಾ ನಮಗ್ ಕೊಟ್ಟಿರ್ತಕ್ಕಂಥ ದೇಶದ ಬಗ್ಗೆ ನಾವು ಕಿಂಚಿತ್ತಾದ್ರೂ ಅಭಿಮಾನ ಇಟ್ಕೊಳ್ಳಿಲ್ಲ ಅಂತಂದ್ರೆ ನಾವು ಬ್ಯಾರೆ ಯಾರು ಅಲ್ಲ, ಹೊರಗಿಂದ ಬಂದು ನಮಗ್ ಅನ್ಯಾಯ ಮಾಡೋದಲ್ಲ, ನಾವೇ ದೇಶದ್ರೋಹಿಗಳಾಗ್ತೀವಿ. ಅದಕ್ಕೆ ನಾವೇನ್ ಮಾಡೋಣ, ದೇಹಾಭಿಮಾನ, ಆತ್ಮಾಭಿಮಾನ, ಅಂಧಾಭಿಮಾನಗಳನ್ನ ಪಕ್ಕಕ್ಕಿಟ್ಟು ಸ್ವಲ್ಪ ದೇಶದ ಬಗ್ಗೆ ಗಮನ ಕೊಡೋಣ. ಯಾರ್ಯಾರು ನಮಗೋಸ್ಕರ ಬಲಿದಾನ ಮಾಡ್ಯಾರೋ, ಯಾರ್ಯಾರು ನಮಗೆ ಈ ಉಸಿರಾಡಕ್ಕ ಅನುಕೂಲ ಮಾಡಿಕೊಟ್ಟಾರಲ್ಲ ಅಂಥವ್ರಿಗೆ ಕೃತಜ್ಞ ಪೂರ್ವಕವಾಗಿ ಇರೋಣ, ದೇಶಾಭಿಮಾನವನ್ನ ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ಎಲ್ಲರಿಗೂ ಶರಣಾರ್ಥಿ.